ಬೆಂಗಳೂರಿನಲ್ಲಿ ಕಸದ ರಾಶಿಗಳು ತಾಂಡವ ಆಡ್ತಿದೆ ಅಂತಲೇ ಹೇಳ್ಬೋದು. ಇದೀಗ ರಾಜಧಾನಿಯಲ್ಲಿ ಈಗ ಕಸದ ಕಂಟಕ ಎದುರಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಏನು, ಈ ಕಸದ ರಾಶಿಗಳಿಂದಾಗಿ ಒಂದಷ್ಟು ಬೀದಿ ನಾಯಿಗಳ ಉಪಟಳ ಹೆಚ್ಚಾಗ್ತಿದೆ. ಇದರಿಂದಾಗಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಅಂದರೆ ಬೆಂಗಳೂರಿನಲ್ಲಿ ಅನೇಕ ಸ್ಥಳಗಳಲ್ಲಿ ಅಂದರೆ ರಸ್ತೆ ಅಥವಾ ರಸ್ತೆ ಪಕ್ಕದಲ್ಲೂ ಕೂಡ ಏನು ಫುಟ್ಪಾತ್ ಮೇಲೂ ಕೂಡ ಈಗ ಕಸವನ್ನು ಹಾಕ್ತಿರುವಂಥದ್ದು. ಅಂದರೆ ಕಸ ಹಾಕಲಿಕ್ಕೆ ಏನೋ ಪ್ರತ್ಯೇಕ ಒಂದು ಸ್ಥಳ ಮಾಡಿದ್ರು, ನಿಗದಿ ಮಾಡಿದರು, ಅಥವಾ ಈ ಒಂದು ಬಡಾವಣೆಗೆ ವಾಹನ ಬಂದರು, ಕಸ ವಿಲೇವಾರಿ ವಾಹನ ಬಂದರೂ ಕೂಡ ಕೆಲವೊಂದು ನಿವಾಸಿಗಳು ಅಂದರೆ ಬಿಲ್ಡಿಂಗ್ ನಿವಾಸಿಗಳು ಸರಿಯಾದ ರೀತಿಯಲ್ಲಿ ಕಸವನ್ನು ವಾಹನಕ್ಕೆ ಹಾಕದೆ ಏನು ರಸ್ತೆ ಪಕ್ಕದಲ್ಲಿ ಹಾಕ್ತಾರೆ. ಇದರಿಂದಾಗಿ ಒಂದಷ್ಟು ಸಮಸ್ಯೆ ಎದುರಾಗ್ತಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು BBMPಯ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಮಾಡ್ತಿರುವಂಥದ್ದು. ಹಾಗೆ ಸಿಬ್ಬಂದಿಗಳು ಕೂಡ ಎಷ್ಟೇ ಕೆಲಸ ಮಾಡ್ತಿದ್ರು ಕೂಡ ಬೆಂಗಳೂರಿಗೆ ಕಸದ ಕಂಟಕ ಅಂತಲೇ ಹೇಳ್ಬೋದು. ಅಂದರೆ ಇನ್ನೂ ಕೂಡ ಪರಿಪಕ್ವವಾಗಿ ಯಾವುದೇ ರೀತಿಯಾದಂತಹ ಕಸ ವಿಲೇವಾರಿ ಆಗ್ತಿಲ್ಲ. ದಿನದಿಂದ ದಿನಕ್ಕೆ ಕಸದ ದಟ್ಟಣೆ ಹೆಚ್ಚಾಗ್ತಿದೆ ಹೊರತು ಕಮ್ಮಿಯಲ್ಲೂ ಕೂಡ ಆಗ್ತಾಯಿಲ್ಲ. ಇದರಿಂದಾಗಿ ಏನು ಬೀದಿ ನಾಯಿಗಳು ಕಸವನ್ನು ರಸ್ತೆಗೆ ಎಳ್ಕೊಂಬಂದು ಏನೋ ಒಂದಷ್ಟು ಅಪಘಾತಗಳಾಗುವಂಥದ್ದು, ರಸ್ತೆಯಲ್ಲಿ ಹೋಗುವಂಥ ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಇದನ್ನು ತಪ್ಪಿಸಲಿಕ್ಕೆ ಅಂದರೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ವಹಿಸಿ ಅಂದರೆ ಕಸ ವಿಲೇವಾರಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಡಾವಣೆಗಳಿಗಾಗಿರ್ಬೋದು ಅಥವಾ ಲೇಔಟ್ಗಳಿಗಾಗಿರ್ಬೋದು ಏನೋ ತತ್ಕಾಲದಲ್ಲಿ ಅಂದರೆ ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ವಾಹನ ಹೋಗುವ ಹಾಗೆ ಅಧಿಕಾರಿಗಳು ನೋಡ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಸಿಬ್ಬಂದಿಗಳ ನಿರ್ಲಕ್ಷ್ಯನ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿನ ಗೊತ್ತಿಲ್ಲ. ಮತ್ತು ಕೂಡ ಏನೋ ಹೆಚ್ಚಾಗ್ತದೇ ಇದೆ ಬಿಟ್ಟರೆ ಕಮ್ಮಿ ಅಂತೂ ಆಗ್ತಾಯಿಲ್ಲ. ಆದರೆ ಇದರಿಂದಾಗಿ ಬೆಂಗಳೂರಿನ ನಿವಾಸಿಗಳಿಗೆ ಇದೊಂದು ಕಿರಿಕಿರಿ ಆಗ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಪ್ರತಿನಿತ್ಯ ಏನೋ ಬೈಕಲ್ಲಿ ಹೋಗುವಂಥವ್ರಾಗಿರ್ಬೋದು ಅಥವಾ ಕಾರಲ್ಲಿ ಬರುವಂಥವ್ರಾಗಿರಲಿ ಸುಲಭವಾಗಿ ಏನು ಈ ಕಸವನ್ನು ಹಾಕುವಂಥದ್ದು, ಅಂದರೆ ಗಾಡಿಗಳಿಗೆ ಅಂದರೆ ಕಸ ವಿಲೇವಾರಿ ವಾಹನಕ್ಕೆ ಹಾಕದೆ ಏನು ರಸ್ತೆಯಲ್ಲೇ ಬಿಸಾಕುವಂಥದ್ದು, ಹೋಗುವಂಥ ಸ್ಥಳದಲ್ಲೇ ಬಿಸಾಕಿ ಹೋಗುವಂಥ, ಇದರಿಂದ ಒಂದಷ್ಟು ವಾಸನೆಯಾಗಿರ್ಬೋದು ಅಥವಾ ಕಸ, ಇದರಿಂದಾಗಿ ಒಂದಷ್ಟು ಕಿರಿಕಿರಿ ವಾಹನ ಸವಾರರಿಗಾಗಿರ್ಬೋದು ಅಥವಾ ಪಾದಚಾರಿಗಳಿಗೂ ಕೂಡ ಸಮಸ್ಯೆ ಎದುರಾಗ್ತಿದೆ. ಆದರೆ ಯಾವುದಕ್ಕೂ ಕೂಡ ಅಧಿಕಾರಿಗಳು ಕಠಿಣವಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಇದರಿಂದ ಏನು ನಿವಾಸಿಗಳಿಗೆ ಮತ್ತು ವಾಹನ ಸವಾರರಿಗೆ ರಸ್ತೆಯಲ್ಲಿ ರಸ್ತೆ ಪಕ್ಕದಲ್ಲಿ ಓಡಾಡುವಂತಹ ಪಾದಚಾರಿಗಳು ಕೂಡ ಇದರಿಂದ ಏನು ಮುಕ್ತಿ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಕಸದ ದಟ್ಟಣೆ ಹೆಚ್ಚಾಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ. ಯಾವ ರೀತಿಯಾಗಿ ಅಧಿಕಾರಿಗಳು ಇನ್ನು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.